ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಕೀರ್ತನೆ ಪುಸ್ತಕ 121ನೇ ಅಧ್ಯಾಯ, ಅದರ ಮೊದಲನೇ ವಚನ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುವಾಗ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಭಕ್ತನಾದ ದಾವೀದನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನಂತಂದ್ರೆ, ನಾನು ಪರ್ವತ ಕಡೆಗೆ ಕಣ್ಣೆತ್ತಿ ನೋಡುತ್ತಾ ಇದ್ದೇನೆ, ಯಾರು ನನ್ನ ಸಹಾಯ ಮಾಡ್ತಾರೆ ಎಂಬುದಾಗಿ. ಅವನು ಸಹಾಯಕ್ಕಾಗಿ ಪ್ರಾರ್ಥನೆ ನೋಡ್ತಾ ಇದ್ದಾನೆ, ಸಹಾಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅವನು ಪ್ರಾರ್ಥನೆ ಮಾಡುವಾಗ ಆ ಪರ್ವತ ಕಡೆಯನ್ನು ನೋಡಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಒಂದು ಶಬ್ದ ಬರ್ತಾ ಇದೆ, ದೇವರ ಸ್ವರವನ್ನು ಕೇಳಿಸಿ ಬರ್ತಾ ಇದೆ. ಆ ಸ್ವರ ಏನಂತಂದ್ರೆ, ನೋಡುವಾಗ 2ನೇ ವಚನ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಿನ್ನ ಸಹಾಯ ಬರ್ತದೆ ಎಂಬುದಾಗಿ. ದಾವೀದನೇ, ಯಾ ಪರ್ವತಕ್ಕೆ ನೋಡ್ತಾ ಇದ್ದೋ, ದಾವೀದನೇ ಯಾ ಭೂಮಿ ಮೇಲೆ ನಿಂತಿದ್ದೋ, ದಾವೀದನೇ ಯಾ ಆಕಾಶದ ಕಡೆಗೆ ನೋಡ್ತಾ ಇದ್ದೋ, ಅವೆಲ್ಲ ಸೃಷ್ಟಿ ಮಾಡಿದಂತ ನಾನು ನಿನಗೆ ಹೇಳ್ತಾ ಇದ್ದೇನೆ, ಅವೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ದೇವರಾದ ಯೆಹೋವನೇ ನಾನು ನಿನಗೆ ಸಹಾಯಕನು. ಇವತ್ತು ಕರ್ತನಲ್ಲಿ ಪ್ರಿಯರೇ, ದಾವೀದನ ಪ್ರಕಾರ ಆಕಾಶದ ಕಡೆಗೆ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೋ, ದೇವಾಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೋ, ಮೊಳಕಾಲಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೋ, ದೇವರಲ್ಲಿ ಕೇಳ್ತಾ ಇದ್ದೇನೆ, ಇದಿಗೋ ನನ್ನನ್ನ ನಿನ್ನನ್ನ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ ದೇವರಿಂದಲೇ ನಿನಗೆ ಸಹಾಯ ಸಿಗುತ್ತದೆ. ಆ ದೇವರನ್ನು ನಂಬು, ಪ್ರಾರ್ಥನೆ ಮಾಡು, ದೇವರಲ್ಲಿ ಕೇಳು. ಇದಿಗೋ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನ ಪ್ರಾರ್ಥನೆ ಕೇಳಿ ನಿನಗೆ ಸಹಾಯ ಮಾಡುವಂತ ದೇವರೇ ಯೇಸು ಸ್ವಾಮಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡು, ನಂಬು, ವಿಶ್ವಾಸ ಮಾಡು. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಜೈ ಕ್ರಿಸ್ತ.